ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ಆರ್ ಮದನ್. ನೋಡಿ, ಇದು ಶ್ರೀ ಚಾಮುಂಡೇಶ್ವರಿ ಅಮ್ಮನವರ ಸನ್ನಿಧಿ, ಶ್ರೀ ಗೌಡನಗೆರೆ ಕ್ಷೇತ್ರ, ಚನ್ನಪಟ್ಟಣ ತಾಲೂಕು, ರಾಮನಗರ ಡಿಸ್ಟಿಕ್ ಅಲ್ಲಿರೋ ಶ್ರೀ ಗೌಡನಗೆರೆ ಕ್ಷೇತ್ರದ ಶ್ರೀ ಚಾಮುಂಡೇಶ್ವರಿ ಅಮ್ಮನವರ ಸನ್ನಿಧಿ. ನೀವು ನೋಡ್ತಾ ಇರ್ಬೋದು, ಪಳಪಳನೆ ಹಳದಿ ಗೋಲ್ಡ್ ಕಲರ್ ಅಲ್ಲಿ ಹೊಳಿತಿರೋದು. ಇದು ನಮ್ಮ ಕರ್ನಾಟಕದ ಹೆಮ್ಮೆ ಅಂತಲೇ ಹೇಳ್ಬೋದು. ಯಾಕಂದ್ರೆ ಇಷ್ಟು ದೊಡ್ಡ ಶ್ರೀ ಚಾಮುಂಡೇಶ್ವರಿಯ ವಿಗ್ರಹ ಇರೋದು ಇದು ನಮ್ಮ ಕರ್ನಾಟಕದಲ್ಲಿ ಮಾತ್ರನೇನೆ. ಆಕ್ಚುಲಿ ಸುಮಾರು 55ರಿಂದ 56 ಅಡಿಗಳ ಎತ್ತರದ ವಿಗ್ರಹ ಇರೋದು ಇಲ್ಲಿ ನಮ್ಮ ಗೌಡನಗೆರೆ ಬಸಪ್ಪನ ಕ್ಷೇತ್ರದಲ್ಲಿ ಮಾತ್ರನೇ. ಇವತ್ತು ಇಲ್ಲಿ ಲಕ್ಷ ದೀಪೋತ್ಸವ ನಡೀತಾ ಇದೆ. ಅದರಿಂದ ತುಂಬಾನೇ ಜನ, ಲಕ್ಷಾನುಗಟ್ಟಲೆ ಜನ, ಜಾತ್ರೆನೇ ಅಂತ ಹೇಳ್ಬೇಕು. ಆಕ್ಚುಲಿ ಜನ ಎಲ್ಲಿ ಮರಳಾಕಿದ್ರೆ ಮರಳು ಹಿಡಿಯೋಲ್ಲ, ಆ ತರ ಇದೆ ಜನ. ನೋಡಿ, ಇವರೆಲ್ಲಾನು ಇಲ್ಲಿ ಕಾಯಿ ಕಟ್ಲಿಕ್ಕೋಸ್ಕರನೇನೆ ಹಾತುರಿತಿರೋ ಜನ ಇದು. ಅಷ್ಟು ಜನ ಇದ್ದಾರೆ, ಎಲ್ಲಿ ಕಾಲ್ ಇಡ್ಲಿಕ್ಕೂ ಜಾಗ ಇಲ್ಲ. ಸುಮಾರು 1 ಕಿಲೋಮೀಟರ್ ದೂರದಿಂದಲೇನೆ ಕಾರುಗಳು, ಬಸ್ಸುಗಳು ನಿಂತಿದೆ. ಅಲ್ಲಿಂದನೂ ನಡ್ಕೊಂಡು ಬರ್ತಿದ್ದಾರೆ. ಏನಂದ್ರೆ ಇದೆಲ್ಲದಕ್ಕೂ ನಮ್ಮ ಸಿದ್ದರಾಮಣ್ಣ ಅವರ ಪ್ರಭಾವ ಅಂತ ಹೇಳ್ಬೇಕು. ಯಾಕಂದ್ರೆ ಇಲ್ಲಿ ನನಗನ್ಸಿದ ಮಟ್ಟಿಗೆ 80% ಬರೀ ಲೇಡೀಸೇ ಇದ್ದಾರೆ. ಜೆಂಟ್ಸ್ಗಿಂತ 80% ಲೇಡೀಸೇ ಇದ್ದಾರೆ. ಯಾಕಂದ್ರೆ ಫ್ರೀ ಬಸ್ ಪ್ರಭಾವ. ಅಷ್ಟೊಂದು ಜನ, ಜಾತ್ರೆ ನೋಡಿ. ಎಲ್ಲಿಂದ ಎಲ್ಲಿಗೆ ನೋಡಿದ್ರು ಕೂಡ ನಾನು, ಇಲ್ಲಿಂದ ಅಮ್ಮನವರ ವಿಗ್ರಹದವರೆಗೂ ನೋಡಿ, ಮರಳಾಕಿದ್ರೆ ಮರಳು ಹಿಡಿಯೋ ತರ ಇಲ್ಲ, ಆ ತರ ಇದ್ದಾರೆ ಜನ. ಈ ನಮ್ಮ ಗೌಡನಗೆರೆ ಶ್ರೀ ಚಾಮುಂಡೇಶ್ವರಿ ಕ್ಷೇತ್ರ ಇಷ್ಟು ಬೃಹದಾಕಾರವಾಗಿ ಬೆಳೆಯುತ್ತೆ ಅಂತ ಇಮ್ಯಾಜಿನೇಷನ್ ಇರಲಿಲ್ಲ. ಬಟ್ ನೋಡ್ಲಿಕ್ಕೂ ಖುಷಿ ಆಗುತ್ತೆ. ಇನ್ನೊಂದು ಇಲ್ಲಿ ಜನ ಆ ನಂಬಿಕೆ ಇಟ್ಟು ಬಂದಿದ್ದಾರೆ ನೋಡಿ. ಇನ್ನೊಂದು ಇವತ್ತು ವಿಶೇಷ ಇತ್ತು ಇಲ್ಲಿ. ಆಕ್ಚುಲಿ ಒಬ್ಬ ಮನುಷ್ಯ ಹನುಮಾನ್ ತರ ವೇಷ ಹಾಕೊಂಡು ಅಲ್ಲಿ ಎಲ್ಲರಿಗೂ ಆಶೀರ್ವಾದ ಮಾಡ್ತಾ ಇದ್ರು. ಅದು ಕೂಡ ಇಲ್ಲೊಂದು ಪ್ರತಿಭೆನ ನಿಲ್ಲಿಸಿದ್ರು ಇಲ್ಲಿ. ನೋಡಿ, ಜನ ಜನ ಎಲ್ಲಿಂದ ಎಲ್ಲಿಗನ ನೋಡಿ, ಸಮುದ್ರ ತರ ಕಾಣ್ತಾ ಇದ್ದಾರೆ ಇವತ್ತು ಜನ. ಅಷ್ಟು ಜನ ಇಲ್ಲಿ ತುಂಬಿ ತುಳುಕ್ತಾ ಇದ್ದಾರೆ. ಯಾವ ಕಡೆಯಿಂದ ಯಾವ ಕಡೆಗೆ ಹೋದ್ರು ಕೂಡ ಅಲ್ಲಿ ಕಾಯಿ ಕಟ್ಟೋರು, ಅಲ್ಲಿ ದೇವರ ದರ್ಶನ ಮಾಡೋರು, ಆ ಕಡೆ ಅಲ್ಲಿ ಅಮ್ಮನವರ ವಿಗ್ರಹ ದರ್ಶನ ಮಾಡೋರು, ಈ ಕಡೆ ಮ್ಯೂಸಿಯಂ ಕಡೆಗೆ ನೋಡಿದ್ರು ಜನ, ಸುತ್ತ ಎಲ್ಲಿ ನೋಡಿದ್ರು ಜನ.